ನಮಸ್ಕಾರ. ರಾವಣನ 10 ತಲೆಗಳು. ಈ ಹೆಸರು ಕೇಳೋಕೆ ವಿಚಿತ್ರವಾಗಿದೆ ಅಲ್ವಾ? ಇದು ಒಂದು ಪುಸ್ತಕದ ಹೆಸರು. ಆದ್ರೆ ಇದು ಸುಮ್ನೆ ಒಂದು ಪುಸ್ತಕ ಅಲ್ಲ, ಆಧುನಿಕ ವಿದ್ವಾಂಸರ ಒಂದು ಗುಂಪಿನ ಮೇಲೆ ಮಾಡಿದ ಒಂದು ತೀಕ್ಷ್ಣವಾದ ವಿಮರ್ಶೆ. ಹಾಗಾದ್ರೆ ಬನ್ನಿ, ಈ ಪುಸ್ತಕದ ಒಳಗಡೆ ಏನಿದೆ ಅಂತ ಒಟ್ಟಿಗೆ ಸೇರಿ ನೋಡೋಣ. ನೋಡಿ, ಪುಸ್ತಕದ ಪೂರ್ತಿ ಹೆಸರು ರಾವಣನ 10 ತಲೆಗಳು, ಹಿಂದೂಫೋಬಿಕ್ ವಿದ್ವಾಂಸರ ಒಂದು ವಿಮರ್ಶೆ. ಇಲ್ಲಿ ಹಿಂದೂಫೋಬಿಕ್ ಅನ್ನೋ ಪದ ಜೊತೆಗೆ ರಾವಣನ ಹೋಲಿಕೆ, ಇದು ನಿಜಕ್ಕೂ ತುಂಬ ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ಈಗ ನೋಡೋಣ. ಸರಿ, ಮೊದಲು ನಮ್ಮ ತಲೆಗೆ ಬರುವ ಪ್ರಶ್ನೆ ಏನು ಅಂದ್ರೆ, ರಾಮಾಯಣದ ಆ ಖಳನಾಯಕನಿಗೂ ಇವತ್ತಿನ ಪ್ರೊಫೆಸರ್ಗಳಿಗೂ ಎಲ್ಲಿಂದೆಲ್ಲಿಯ ಸಂಬಂಧ? ಈ ಪುಸ್ತಕ ಈ ಒಂದು ವಿಚಿತ್ರವಾದ ಕನೆಕ್ಷನ್ ಅನ್ನ ಹೇಗೆ ಜೋಡಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅಸಲಿಗೆ ಈ ಪುಸ್ತಕದ ಶೀರ್ಷಿಕೆಯೇ ಒಂದು ದೊಡ್ಡ ಮೆಟಫರ್, ಅಂದ್ರೆ ರೂಪಕ. ಈ ರೂಪಕದ ಮೂಲಕ ಲೇಖಕರು ಏನು ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಪುಸ್ತಕದ ಪೀಠಿಕೆಯಲ್ಲಿ ಒಂದು ಮಾತು ಬರುತ್ತೆ. ಅದು ಈ ರಾವಣನ ರೂಪಕದ ಹಿಂದಿನ ಕಾರಣವನ್ನ ಸ್ಪಷ್ಟಪಡಿಸುತ್ತೆ. ಲೇಖಕರ ಪ್ರಕಾರ, ಇತಿಹಾಸದಲ್ಲಿ ರಾವಣ ಹೇಗೆ ಸಮಾಜದ ಸಂರಚನೆಗಳನ್ನ ಹಾಳು ಮಾಡಿದ್ನೋ ಅದೇ ರೀತಿ ಈ ವಿದ್ವಾಂಸರು ಬೌದ್ಧಿಕವಾಗಿ ಅದೇ ಕೆಲಸ ಮಾಡ್ತಿದ್ದಾರೆ ಅಂತ. ಅಂದ್ರೆ ಇದು ಫಿಸಿಕಲ್ ದಾಳಿಯಲ್ಲ, ಬದಲಿಗೆ ನಮ್ಮ ಆಲೋಚನೆಗಳ ಮೇಲೆ ನಡೆಯುತ್ತಿರುವ ದಾಳಿಯ ಹೋಲಿಕೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಲೇಖಕರು ಹೇಳ್ತಾರೆ, ಈ ಹೋಲಿಕೆಯನ್ನ ಲಿಟ್ರಲ್ ಆಗಿ ತಗೋಬಾರದು, ಇದೊಂದು ವಿಡಂಬನೆ ಅಷ್ಟೇ ಅಂತ. ಅಂದ್ರೆ ರಾವಣನ ತರಾನೇ ಈ ವಿದ್ವಾಂಸರು ಕೂಡ ತಮ್ಮ ಫೀಲ್ಡ್ಗಳಲ್ಲಿ ಸಿಕ್ಕಾಪಟ್ಟೆ ಬುದ್ಧಿವಂತರು ಮತ್ತು ಪ್ರಭಾವಿಶಾಲಿಗಳು ಅನ್ನೋದನ್ನ ಪುಸ್ತಕ ಒಪ್ಕೊಳ್ಳುತ್ತೆ. ಇದು ಅವ್ರ ಟ್ಯಾಲೆಂಟನ್ನ ಒಪ್ಕೊಂಡು ಅದೇ ಸಮಯದಲ್ಲಿ ಅವರ ಕೆಲಸವನ್ನ ವಿಮರ್ಶೆ ಮಾಡುವ ಒಂದು ಪ್ರಯತ್ನ. ಸರಿ, ಹಾಗಾದ್ರೆ ಪುಸ್ತಕದ ಮುಖ್ಯ ವಾದವಾದ್ರೂ ಏನು? ಈ ಪುಸ್ತಕ ಯಾವ ಒಂದು ಇಂಟೆಲೆಕ್ಚುವಲ್ ಕಾನ್ಫ್ಲಿಕ್ಟ್ ಅಥವಾ ಬೌದ್ಧಿಕ ಸಂಘರ್ಷದ ಬಗ್ಗೆ ಮಾತಾಡ್ತಿದೆ ಅಂತ ನೋಡೋಣ. ಪುಸ್ತಕದ ಮುಖ್ಯ ವಾದವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಸ್ವದೇಶಿ ಇಂಡಾಲಜಿ ಅನ್ನೋ ಕಾನ್ಸೆಪ್ಟ್ ತಿಳ್ಕೋಬೇಕು. ಪುಸ್ತಕದ ಪ್ರಕಾಶಕರು ಹೇಳೋ ಪ್ರಕಾರ ಇದು ಭಾರತವನ್ನ ವೆಸ್ಟರ್ನ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡೋದನ್ನ ಬಿಟ್ಟು ಭಾರತದ್ದೇ ಆದ ಧಾರ್ಮಿಕ ದೃಷ್ಟಿಕೋನದಿಂದ ಸ್ಟಡಿ ಮಾಡೋ ಒಂದು ಹೊಸ ವಿಧಾನವಂತೆ. ನೋಡೆ, ಈ ಸ್ಲೈಡ್ನಲ್ಲಿ ಪುಸ್ತಕದಲ್ಲಿ ಹೇಳಿರೋ 2 ಬೌದ್ಧಿಕ ಚೌಕಟ್ಟುಗಳು ಕ್ಲಿಯರ್ ಆಗಿ ಕಾಣಿಸುತ್ತೆ. ಒಂದು ಕಡೆ ವೆಸ್ಟರ್ನ್ ಸೈಂಟಿಫಿಕ್ ಮೆಥಡ್ಗಳನ್ನ ಬಳಸೋ ಪಾಶ್ಚಿಮಾತ್ಯ ಇಂಡಾಲಜಿ, ಇನ್ನೊಂದು ಕಡೆ ಭಾರತದ ಟ್ರೆಡಿಷನಲ್ ಮತ್ತು ಧಾರ್ಮಿಕ ದೃಷ್ಟಿಕೋನ ಬಳಸೋ ಸ್ವದೇಶಿ ಇಂಡಾಲಜಿ. ಪುಸ್ತಕ ಹೇಳೋ ಪ್ರಕಾರ ಇವೆರಡರ ನಡುವೆ ಒಂದು ದೊಡ್ಡ ಐಡಿಯಾಲಜಿಕಲ್ ಯುದ್ಧವೇ ನಡೀತಿದೆ. ಸರಿ, ಹಾಗಾದ್ರೆ ಈ ಪುಸ್ತಕ ಟಾರ್ಗೆಟ್ ಮಾಡ್ತಿರೋದು ಯಾರನ್ನ? ಆ 10 ಬೌದ್ಧಿಕ ತಲೆಗಳು ಅಂತಾರಲ್ಲ, ಅವ್ರು ಯಾರು? ಇಲ್ಲಿ ನೋಡಿ, ಆ 10 ವಿದ್ವಾಂಸರ ಲಿಸ್ಟ್. ಇದರಲ್ಲಿ ಇತಿಹಾಸಕಾರರಿದ್ದಾರೆ, ಲೇಖಕರಿದ್ದಾರೆ ಮತ್ತು ದೊಡ್ಡ ದೊಡ್ಡ ಥಿಂಕರ್ಸ್ ಕೂಡ ಇದ್ದಾರೆ. ಪುಸ್ತಕದ ಪ್ರತಿಯೊಂದು ಚಾಪ್ಟರ್ ಕೂಡ ಇವರಲ್ಲಿ ಒಬ್ಬೊಬ್ಬರ ಕೆಲಸದ ವಿಮರ್ಶೆಗೆ ಅಂತಾನೆ ಮೀಸಲಾಗಿದೆ. ಇದರಿಂದ ಪುಸ್ತಕದ ಸ್ಕೋಪ್ ಎಷ್ಟು ದೊಡ್ಡದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸರಿ, ಇನ್ನು ಮುಂದೆ ಹೋಗಿ ಈ ಪುಸ್ತಕ ತನ್ನ ವಾದಗಳನ್ನ ಹೇಗೆ ಪ್ರೆಸೆಂಟ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ನೋಡೋಣ. ಪುಸ್ತಕದ ವಾದ ಮಂಡಿನೆ ಹೇಗಿದೆ ಅಂತ ನೋಡಕ್ಕೆ ಫೇಮಸ್ ಇತಿಹಾಸಗಾರ್ತಿ ರೋಮಿಲಾ ಟಾಪರ್ ಅವರ ಬಗ್ಗೆ ಇರೋ ಚಾಪ್ಟರ್ನ ನೋಡೋಣ. ಅವರ ವಾದಗಳನ್ನ ಪುಸ್ತಕ ಹೇಗೆ ಚಾಲೆಂಜ್ ಮಾಡುತ್ತೆ. ಪುಸ್ತಕದ ಪ್ರಕಾರ ರೋಮಿಲಾ ಥಾಪರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಗಜ್ನಿಯ ಮಹಮೂದ್ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಮುಖ್ಯ ಕಾರಣ ಧರ್ಮ ಅಲ್ಲ, ಬದಲಿಗೆ ಅವನಿಗೆ ಬಂಗಾರದ ಮೇಲಿದ್ದ ಅತಿಯಾದ ಆಸೆ ಅಂತ. ಅಂದ್ರೆ ಅವನ ಉದ್ದೇಶ ಕೇವಲ ಸಂಪತ್ತನ್ನ ಲೂಟಿ ಮಾಡೋದು, ಧಾರ್ಮಿಕ ಮತಾಂಧತೆ ಅಲ್ಲ ಅನ್ನೋದು ಅವರ ವಾದ. ಆದ್ರೆ ಈ ವಾದವನ್ನ ಪುಸ್ತಕ ಖಂಡಿಸುತ್ತೆ. ಅದಕ್ಕೆ 13ನೇ ಶತಮಾನದ ಇತಿಹಾಸಕಾರ ಇಬ್ನುಲ್ ಅಥೀರ್ ಅವರನ್ನ ಕೋಟ್ ಮಾಡುತ್ತೆ. ಅವರ ಪ್ರಕಾರ ಮಹಮೂದು ಧಾರ್ಮಿಕ ಕಾರಣಕ್ಕಾಗಿಯೇ ವಿಗ್ರಹವನ್ನ ನಾಶ ಮಾಡೋದಿಕ್ಕೆ ನಿರ್ಧರಿಸಿದ್ದನಂತೆ. ಅಷ್ಟೇ ಅಲ್ಲ, ದೇವಸ್ಥಾನವನ್ನ ಉಳಿಸೋಕೆ 50,000ಕ್ಕೂ ಹೆಚ್ಚು ಜನ ಪ್ರಾಣ ಬಿಟ್ಟ ಘಟನೆಯನ್ನ ಕೂಡ ಪುಸ್ತಕ ಮುಂದಿಡುತ್ತೆ. ಇದರಿಂದ ಆ ದಾಳಿಯ ಹಿಂದೆ ಧಾರ್ಮಿಕ ಕಾರಣವೂ ಇತ್ತು ಅಂತ ಪುಸ್ತಕ ಒತ್ತಿ ಹೇಳುತ್ತೆ. ಸೊ ಈ ಎಕ್ಸಾಂಪಲ್ನಿಂದ ನಮ್ಗೆ ಪುಸ್ತಕದ ಜನರಲ್ ಸ್ಟ್ರಾಟಜಿ ಗೊತ್ತಾಗುತ್ತೆ. ಅಂದ್ರೆ ಒಬ್ಬ ವಿದ್ವಾಂಸರ ಇಂಟರ್ಪ್ರಿಟೇಷನ್ ತಗೊಂಡು ಅದಕ್ಕೆ ಕೌಂಟರ್ ಆಗಿ ಬೇರೆ ಹಿಸ್ಟಾರಿಕಲ್ ಸೋರ್ಸ್ ಅಥವಾ ಬೇರೆ ಆಂಗಲ್ನ ಇಟ್ಟು ಚಾಲೆಂಜ್ ಮಾಡೋದು. ಇದು ಓದುಗರು ಕೂಡ ಪ್ರಶ್ನೆ ಮಾಡೋ ಹಾಗೆ ಪ್ರೇರೇಪಿಸುತ್ತೆ. ಹಾಗಾದ್ರೆ ಈ ಪುಸ್ತಕದ ಅಲ್ಟಿಮೇಟ್ ಗೋಲ್ ಆದ್ರೂ ಏನು? ಲೇಖಕರೇ ತಮ್ಮ ಗುರಿ ಏನು ಅಂತ ಹೇಳಿದ್ದಾರೆ, ಅದನ್ನ ನೋಡೋಣ ಬನ್ನಿ. ಪುಸ್ತಕದ ಪೀಠಿಕೆಯಲ್ಲಿ ಒಂದ್ ಮಾತಿದೆ. ಈ ಪುಸ್ತಕ ಒಂದು ಹೆಲ್ದಿ ಡಿಸ್ಕಷನ್ ಮತ್ತು ಡಿಬೇಟ್ ಶುರು ಮಾಡ್ಲಿ.
ಇದರಿಂದ ಭಾರತದ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ನಮ್ಮ ತಿಳುವಳಿಕೆ ಇನ್ನೂ ಜಾಸ್ತಿಯಾಗ್ಲಿ ಅನ್ನೋದೇ ನಮ್ಮ ಆಶಯ ಅಂತ. ಸೊ ಇದರ ಅರ್ಥ ಏನು ಅಂದ್ರೆ, ಈ ಪುಸ್ತಕ ತನ್ನನ್ನ ಒಂದು ಫೈನಲ್ ಜಡ್ಜ್ಮೆಂಟ್ ಅಂತ ಹೇಳ್ಕೊಳ್ಳಲ್ಲ. ಬದಲಿಗೆ ಇದೊಂದು ಚರ್ಚೆಗೆ ವೇದಿಕೆ. ಇದು ವಾದ ಪ್ರತಿವಾದಗಳನ್ನ ನಮ್ಮ ಮುಂದಿಡುತ್ತೆ ಮತ್ತು ಕೊನೆಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಾವೇ ಡಿಸೈಡ್ ಮಾಡ್ಲಿ ಅಂತ ಹೇಳುತ್ತೆ. ಕೊನೆಯದಾಗಿ ಈ ಇಡೀ ಚರ್ಚೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಹತ್ರ ತಂದು ನಿಲ್ಲಿಸುತ್ತೆ. ಹಿಸ್ಟ್ರಿಯನ್ನ ಅಂದ್ರೆ ಇತಿಹಾಸದ ಕಥೆಗಳನ್ನ ಯಾರು ಬರೀತಾರೆ, ಆ ಕಥೆಗಳನ್ನ ರೂಪಿಸುವ ಅಧಿಕಾರ ಯಾರ ಕೈಯಲ್ಲಿದೆ? ಇದು ಕೇವಲ ಒಂದು ಪುಸ್ತಕದ ವಿಶ್ಲೇಷಣೆ ಅಷ್ಟೇ ಅಲ್ಲ, ನಾವು ಇತಿಹಾಸವನ್ನ ಹೇಗೆ ನೋಡ್ತೀವಿ, ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆಯೇ ಒಂದು ದೊಡ್ಡ ಚರ್ಚೆ.